ಮಾತಾಡಬೇಡಿ ಅಲ್ಲಿ ಪ್ಲೀಸ್. ಸದ್ದು ಯಾರು ಮಾತಾಡಬಾರ್ದು. ತಪೋ ವಿದ್ಯಾ ವಿರತ್ಯ ಆಮೇಲೆ ಕೊಡಿ ಮೈದು ಪ್ಲೀಸ್. ತಪೋ ವಿದ್ಯಾ ವಿರತ್ಯ ಸದ್ಗುಣೌಘಾಕರಾನಗಂ ವಾದಿರಾಜ ಗುರೂನ್ ವಂದೇ ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ, ಹೊರಗೆ ಬಿಂದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ 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 सरस्वती नमोस्तुते वरदे श्री सरस्वती नमोस्तुते वरदे श्री सरस्वती नमोस्तुते. ಎಲ್ಲರಿಗೂ ನಮಸ್ಕಾರ. ಹುಟ್ಟು ಸಾವು ಅನ್ನೋದು ಇದ್ದೇ ಇರುತ್ತೆ, ಆದಿ ಅಂತ್ಯ ಅನ್ನೋದು ಎಲ್ಲರಿಗೂ ನಾವು ಇರುವಂಥದ್ದೇನೆ. ಸರಸ್ವತಿ ನಾನು ನೋಡಿದಾಗೆ ಎರಡು ಪಾಸಿಟಿವ್ ಪಾಯಿಂಟ್ಸ್, ಬಹಳ ಫರ್ಮ್ ಪಾಸಿಟಿವ್ ಪಾಯಿಂಟ್ಸ್. ಒಂದು ಗುರುಪಾದ, ಗುರು ನಂಬಿಕೆ, ಗುರುವಾನುಗ್ರಹ. ಇನ್ನೊಂದು ಛಲ, ಗಟ್ಟಿತನ. ಯಾವುದೇ ಸಂದರ್ಭಗಳಲ್ಲೂ ಅದು ರಿಲ್ಯಾಕ್ಸ್ ಮಾಡದೇನೆ ಸಂಗೀತದ ಶರಣಾಗತಿಯನ್ನು ಪಡೆದಂತಹ ಬಹಳ ವಿಶೇಷ ವ್ಯಕ್ತಿ ಸರಸ್ವತಿ. ನನ್ನ ಮಟ್ಟಿಗೆ ಹೇಳೋದಾದ್ರೆ, ಯಾರು ಸಂಗೀತವನ್ನು ನೈಜವಾಗಿ ನಂಬಿಕೊಳ್ತಾರೋ ಅವರಿಗೆ ಸಂಸ್ಕೃತಿ ಇರುತ್ತೆ, ಟಾಲರೆನ್ಸ್ ಇರುತ್ತೆ. ಯಾವಾಗ ಟಾಲರೆನ್ಸ್ ಇರುತ್ತೆ, ಸೋ ಮೆನಿ ಥಿಂಗ್ಸ್ ವಿಲ್ ಗೆಟ್ ಸಾಲ್ವ್ ಆಟೋಮ್ಯಾಟಿಕಲಿ. ಟಾಲರೆನ್ಸ್ ಇಲ್ಲದೆ ಹೋದರೆ ಸಂಘರ್ಷಗಳಿಂದ ಯಾವ ಪರಿಹಾರವೂ ಆಗಲ್ಲ. ಈಗ ನನ್ನ ಬೈರು ನಾನು ಏನು ಮಾಡ್ತೀನಿ, ತದರ ಅಂದರೆ ನೀವು ಏನೋ ಸರಿ ಇಲ್ಲಪ್ಪ ಇವ್ರು ಅಂದ್ಬಿಟ್ಟು ನೀವೇ ಕೂಲ್ ಡೌನ್ ಆಗಿಬಿಡ್ತೀರ. ಅಂದರೆ ಸಂಗೀತ ಅನ್ನೋದು ಪರಿಹಾರವನ್ನು ಕೊಡುತ್ತೆ ಅಂತ ಅರ್ಥ. ಸರಸ್ವತಿ ಬದುಕಿನಲ್ಲಿ ಅನೇಕ ನಾವು ನಮ್ಮ ಕುಟುಂಬಗಳಲ್ಲಿ, ಸಂಸಾರದಲ್ಲಿ ಅನೇಕ ರೀತಿಯ ಅಪ್ಸ್ ಆ್ಯಂಡ್ ಡೌನ್ಸು ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಇರುತ್ತೆ, ಒಬ್ಬರಿಗೂ ಒಂದು ರೀತಿ ಅಷ್ಟೇ. ಕೆಲವರು ಗೋಪ್ಯವಾಗಿಟ್ಟಿರ್ತಾರೆ, ಕೆಲವರು ನಮ್ಮಂಥವ್ರು ಹೊರಗಡೆ ಹೇಳ್ತೀವಿ, ಅಷ್ಟೇ ವ್ಯತ್ಯಾಸ. ಬಟ್ ಇದ್ದೇ ಇರುತ್ತೆ, ಇದು ಬೇಕು. ಅದೇ ಸಂಸಾರ ಅಂತ. ಸಂಸಾರದಲ್ಲಿ ಜಯಿಸಿದವನೇ ನಿಜವಾದ ಸಂಸಾರಿ ಅಂತ ಹೇಳುವಂಥದ್ದು. ಹಾಗೆ ಸರಸ್ವತಿ ಯಾವತ್ತು ಗುರುಪಾದ ನಂಬಿಟ್ಲೋ ಅವಳು ಶಿ ಕುಡ್ ಡು ಎನಿಥಿಂಗ್ ಇನ್ ಲೈಫ್. ನನ್ನ ಹತ್ರ ಪಾಠ ಮಾಡಬೇಕು ಅಂತ ಲಲಿತನೂ ಸರಸ್ವತಿನೂ ಒಂದು ಕಾಲದಲ್ಲಿ ಸುಮಾರು 80s ಆಗಿತ್ತು. ಅದು ಆಗಲಿಲ್ಲ, ಏನೋ ವಾಟ್ ಎವರ್ ಇಟ್ ಮೇ ಬಿ. ಬಟ್ ನನ್ನನ್ನು ಗುರುಗಳು ಅಂತಲೇ ಅವ್ರು ಕರಿತಾ ಇದ್ದಾರೆ ಸರಸ್ವತಿ. ಅಂದರೆ ಗುರು ಭಾವ ಅನ್ನುವಂಥದ್ದು ಮನಸ್ಸಲ್ಲಿ ಇದ್ಬಿಟ್ಟಾಗ ಅದು ತಾನಾಗಿ ಪಾಸಿಟಿವ್ ವಿಚಾರಗಳು ವಿಕಸಿತ ಆಗಿಬಿಡುತ್ತೆ.
ಅವಳು ನಾನು ಹಾಡಿದ ಎಲ್ಲ ವಾದಿರಾಜರ ಕೃತಿಗಳನ್ನು ಏಕಲವ್ಯನಾಗಿ ಪಾಠ ಮಾಡಿದ್ದರು. ನನಗೆ ತುಂಬ ಇಷ್ಟವಾದ ಒಂದು ವಾದಿರಾಜರ ಕೃತಿಯನ್ನು ಅವಳು ತುಂಬ ಇಷ್ಟ ಅವಳಿಗೆ. ಸುಮ್ಮನೆ ಪ್ರಾರಂಭದಲ್ಲೇ ವಾಣಿ ಪರಮ ಕಲ್ಯಾಣಿ ನಮೋ ವಾಣಿ ಪರಮ ಕಲ್ಯಾಣಿ ನಮೋ ನಮೋ ಅಜನ ರಾಣಿ ಪಂಕಜವಾಣಿ ವಾಣಿ ಪರಮ ಕಲ್ಯಾಣಿ ದೇವಿ ಶಾರದೆ ವಾಣಿ ಸರಸ್ವತಿ ದೇವಿ. ಈ ರಾಗದ ಭಾವಗಳು ಹೇಗಿರುತ್ತೆ ಅಂತಂದರೆ, ಇದು ದುಃಖ ಅಲ್ಲ. ಇದು ಸಂಗೀತದಲ್ಲಿ ದುಃಖ ಅನ್ನೋದು ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಶೋಕರಸ ಇನ್ ಮ್ಯೂಸಿಕ್, ದೇರ್ ಇಸ್ ಅಲ್ಟಿಮೇಟ್ ಜಾಯ್. ಆನಂದದ ಪರಾಕಾಷ್ಠೆಯೇ ಸಂಗೀತದ ಮೂಲ ದ್ರವ್ಯ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಅವಳು ಎಷ್ಟು ಎಮೋಷನಲ್ ಅಂದರೆ, ನಾನು ಹಾಡುವಾಗ ಹಾಗೆ ಹತ್ಬಿಡೋಳು. ಹಾಗೆ ದುಡ್ಡು ಕೊಟ್ಟರು ಒಳಕ್ಕಾಗಲ್ಲ. ಕೆಲವ್ರನ್ನ ಅಳೋದಕ್ಕೆ ದುಡ್ಡು ಕೊಟ್ಟು ಕರೆಸ್ತಾರೆ, ಬಟ್ ಆಗಲ್ಲ. ಅದು ಇಟ್ಸ್ ನಾಟ್ ಪಾಸಿಬಲ್. ಬಟ್ ವೆನ್ ಎ ಮ್ಯೂಸಿಕಲ್ ಕಂಟೆಂಟ್ ಇಸ್ ದೇರ್, ವೆನ್ ದ ಮ್ಯೂಸಿಕಲ್ ಭಾವ ಇಸ್ ದೇರ್, ಮ್ಯೂಸಿಕಲ್ ಸ್ವರ ಇಸ್ ದೇರ್, ಮ್ಯೂಸಿಕಲ್ ಕುಸುಮ ಇಸ್ ದೇರ್, ಆಟೋಮ್ಯಾಟಿಕಲಿ ಯು ಬಿಕಮ್ ಎಮೋಷನಲ್. ಯಾವತ್ತು ಎಮೋಷನಲ್ ಆಗ್ತೀವಿ, ನಮಗೆ ಆದಷ್ಟು ಈ ಲೌಕಿಕ ಪ್ರಪಂಚದ ಸ್ವಲ್ಪ ದೂರ ಇರೋ ಪ್ರಯತ್ನ ಪಡ್ತೀವಿ. ಎಮೋಷನಲ್ ಆದಾಗ ಮಾತ್ರ ಇವೆಲ್ಲ ಗೊತ್ತಾಗ. ಯಾಕೆಂದರೆ ಅಲ್ಟಿಮೇಟ್ಲಿ ಭಗವಂತ ನೀನೊಬ್ಬನೇ, ನಿನ್ನ ಬಿಟ್ಟು ಏನೂ ಇಲ್ಲ. ದೀಕ್ಷಿತ್ ಒಂದು ಮಾತು ಹೇಳ್ತಾರೆ, ಹಿರಣ್ಮಯೀಂ ಲಕ್ಷ್ಮೀ ಸದಾ ಭಜಾಮಿ ಹೀನಮಾನವಾಶ್ರಯ. ಮುತ್ತುಸ್ವಾಮಿ ದೀಕ್ಷಿತ್ ಹೇಳ್ತಾರೆ, ಹಿರಣ್ಮಲೀಂ ಲಕ್ಷ್ಮೀಂ ಸದಾ ಭಜಾಮಿ ಹೀನ ಮಾನವಾಶ್ರಯಂ ತ್ಯಜಾಮಿ. ನಿನ್ನ ಧ್ಯಾನದಲ್ಲಿರಲು ಮಿಕ್ಕ ಹೀನ ಮಾನವರೇನು ಮಾಡಬಲ್ಲರೋ ಹರಿಯೇ ಅಂತ ಪುರಂದರ ಹೇಳ್ತಾರೆ. ಅಲ್ಟಿಮೇಟ್ಲಿ ಸರಸ್ವತಿ ಏನು ಅವರ ಬದುಕಿನಲ್ಲಿ ಒಂದು ಸಿದ್ಧಾಂತವನ್ನು ರೂಪಿಸ್ಕೊಂಡಿದ್ಲು ಅಂದರೆ, ಗುರುಪಾದಕ್ಕೆ ನಮಿಸಬೇಕು ಅಷ್ಟೇ. ವಾಟ್ ಎವರ್ ಮೇ ಬಿ ದಿ ಪ್ರಾಬ್ಲಮ್ಸ್, ವಾಟ್ ಎವರ್ ಮೇ ಬಿ ದಿ ಸರ್ಕಮ್ಸ್ಟೆನ್ಸಸ್, ವಾಟ್ ಎವರ್ ಮೇ ಬಿ ದಿ ಡಿಫಿಕಲ್ಟೀಸ್, ಹರಿಪಾದ ಶರಣ್ಯತೆ. ಅದೇ ಕರ್ನಾಟಕದ ಹರಿದಾಸ ಸಾಹಿತ್ಯದ ಹರಿದಾಸರ ಬಹಳ ಪ್ರಸಿದ್ಧವಾದಂತಹ ಒಂದು ಸಿದ್ಧಾಂತ, ಶರಣ್ಯತೆ. ನಮಗೆ ಮೂರು ಸಿದ್ಧಾಂತಗಳು ಅರ್ಥ ಆಗಲ್ಲ. ನಮಗೆ ದ್ವೈತಾದ್ವೈತ ವಿಶಿಷ್ಟಾದ್ವೈತ ನಮ್ಗೆ ಅರ್ಥ ಆಗಲ್ಲ. ನಮಗಿಂತ ಬಹಳ ದೂರ ಇದೆ. ನಾವು ತುಂಬ ಸಾಮಾನ್ಯ, ಸರ್ವೇ ಸಾಮಾನ್ಯ. ನಮ್ಗೆ ಗೊತ್ತಿರೋದು ಶರಣ್ಯತೆ. ಭಗವಂತ ನೀನು ಬಿಟ್ಟಿಲ್ಲ, ನೀನೇ ಎಲ್ಲೋ ಅನ್ನುವ ಭಾವವನ್ನು ಅವಳ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದಂತಹ, ನಾನು ನೋಡಿದಂತಹ ವ್ಯಕ್ತಿಗಳಲ್ಲಿ ಸರಸ್ವತಿ ಒಬ್ಬಳೆ. ಅದು ಕೆಲವರಿಗೆ, ನಿಮಗೆ ಕೆಲವರು ನಾಟಕ ಅಂತ ಅನಿಸ್ಬೋದು, ಕೆಲವರಿಗೆ ಡ್ರಾಮಾ ಆಡ್ತಾಳೆ ಅನಿಸ್ಬೋದು, ಕೆಲವರಿಗೆ ಅವರವ್ರ ಭಾವಕ್ಕೆ ಅವ್ರವ್ರನ್ನ ತಿಳ್ಕೋತಾರಷ್ಟೇ. ಏನೇ ಆಗಲಿ, ಬದುಕಿನ ರೀತಿಯನ್ನು, ಬದುಕಿನ ಆತ್ಮಾರ್ಥವನ್ನು ಅರ್ಥ ಮಾಡಿಕೊಂಡವಳು ಸರಸ್ವತಿ. ಅಗೇನ್ ಸಂಗೀತ ಅವಳಿಗೆ ಪ್ರಧಾನ. ಸಂಗೀತದಿಂದ ಎಷ್ಟು ನೋಡಿ ಎಷ್ಟು ಜನ ಸೇರಿಬಿಟ್ಟಿದ್ದಾರೆ ಜೊತೆಗೆ. ಇದೇ ನಿಜವಾದ ಆಸ್ತಿ. ದುಡ್ಡು ಕಾಸು ಆಸ್ತಿ ಅಲ್ಲ. ನಿಧಿ ಚಾಲ ಸುಖಮ ರಾಮುನಿ ಸನ್ನಿಧಿ ಸೇವ ಸುಖಮ ನಿಧಿ ಚಾಲ ಸುಖಮ. ತ್ಯಾಗರಾಜ ಸ್ವಾಮಿಗಳು ಹೇಳ್ತಾರೆ, ನಿಧಿ ಚಾಲ ಸುಖಮ ರಾಮುನಿ ಸನ್ನಿಧಿ ಸೇವ ಸುಖಮ. ಈ ದುಡ್ಡು ಕಾಸು ಅನ್ನೋದೆಲ್ಲ ಇಲ್ಲ, ಮರವತ್ತು ಜಾಸ್ತಿ. ಯಾಕೆ ಅಂದರೆ ಶಿಷ್ಯ ಪರಂಪರೆ ಇಲ್ಲ, ದೇಶನೋ ಪರಂಪರೆ. ನೋಡಿ, ಜಿ ಆರ್ ವಿಶ್ವನಾಥ್ ನೋಡೋಕ್ಕೆ ನಾವು ಎಷ್ಟು ಒತ್ತಾಡ್ಕೊಂಡು ಹೋಗ್ತಾ ಇದ್ದೀವಿ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ. ನೋಬಡಿ ನೋಸ್ ಇಟ್ ಟುಡೇ. ಸೊ ಮರೆಯಾಗ್ತಾ, ಈ ಪ್ರಪಂಚದಲ್ಲಿ ಎಲ್ಲ ಮರೆಯಾಗ್ತಾ ಹೋಗ್ತಾ ಇರುತ್ತೆ.
ನಾವು ನಮ್ಮ ಬದುಕಿನಲ್ಲಿ ಏನಾರೋ ಒಂದು ಐಶ್ವರ್ಯ ಸಂಪಾದನೆ ಮಾಡಬೇಕು ಅಂದರೆ ಇಟ್ಸ್ ಓನ್ಲಿ ದಿ ಶಿಷ್ಯ ಕೋಟಿ. ಐ ಹ್ಯಾವ್ ಸೋ ಮಚ್ ಬಿಲೀಫ್ ಇನ್ ಇಟ್. ಸರಸ್ವತಿ ಕುಡ್ ಡೂ ದಟ್ ವೆರಿ ಎಫೆಕ್ಟಿವ್. ನೋಡಿ, ಇವೆಲ್ಲ ಬಂದು ಹಾಡಿದ್ದು, ಅವರು ಪಾರ್ಟಿಸಿಪೇಟ್ ಮಾಡಿದ್ದು, ಅವರ ಭಕ್ತಿಯನ್ನು ಅಭಿವ್ಯಕ್ತಗೊಳಿಸಿದ್ದು, ಅವರ ಪ್ರೀತಿಯನ್ನು ಅಭಿವ್ಯಕ್ತಗೊಳಿಸಿದ್ದು. ಗುರುಗಳು ಅಂದರೆ ಹೆದರಿಕೆ ಇರಬಾರ್ದು, ಪ್ರೀತಿ ಇರಬೇಕು. ನಾವು ಎಷ್ಟೋ ಸ್ವಾಮಿಗಳು ನೋಡೋಕೆ ಹೋಗ್ತೀವಿ, ಸರಿ ಅಂತ ಹಿಂಗಿಂಗ್ ಅಂತಾರೆ. ಯು ಶುಡ್ ಗೋ ನಿಯರ್ ಟು ದಿ ಗುರು. ಆ ಒಂದು ಫೆಸಿಲಿಟಿ ಇಟ್ಕೊಳ್ಬೇಕು. ಭಯ ಇರಬಾರ್ದು, ಪ್ರೀತಿ ವಿಶ್ವಾಸ ಗೌರವಿಸಬೇಕು. ಈ ರೀತಿ ಅವಳ ಬದುಕಿನಲ್ಲಿ ಭಾಳ ಸಾರ್ಥಕವಾದ ಕೆಲಸವನ್ನು ಮಾಡಿದ್ರು ಸರಸ್ವತಿ. ಬಟ್ ಎಲ್ಲದಕ್ಕೂ ನಾವು ಸಿದ್ಧಾಂತಗಳ ಮೊರೆ ಹೋಗಲೇಬೇಕು. ಯಾವುದೂ ಪರ್ಮನೆಂಟ್ ಅಲ್ಲ. ನರಸಿಂಹಮೂರ್ತಿ ನನಗೆ ಕಾಲೇಜ್ ಡೇಸಿಂದ ಶ್ರದ್ಧೆಯಿಂದ ಎಲ್ಲ ಕೈಂಕರ್ಯಗಳನ್ನು ಮಾಡಿದ್ದಾನೆ. ನಮ್ಮ ಅಭಿ ಅವನು ಮೋಸ್ಟ್ ಟ್ಯಾಲೆಂಟೆಡ್ ಬಾಯ್, ಅವನು ಮೋಸ್ಟ್ ಕ್ರಿಯೇಟಿವ್ ಬಾಯ್. ಬಹುಶಃ ಇನ್ಯಾರು ಅವನ ಸ್ಥಾನದಲ್ಲಿದ್ದವರು ಆ ಉನ್ನತ ಸ್ಥಾನವನ್ನು ತ್ಯಾಗ ಮಾಡಿ ಸಂಗೀತಕ್ಕೋಸ್ಕರ ಬರುವಂಥವ್ರನ್ನ ನಾನು ನೋಡಿದ್ದು ಯಾರೂ ಇಲ್ಲ. ದ ಒನ್ ಆ್ಯಂಡ್ ಓನ್ಲಿ ಪರ್ಸನ್. ಯಾಕೆ ಸಾಧ್ಯವಾಯಿತು? ಬಿಕಾಸ್ ಕಲ್ಚರ್ ಆಫ್ ಸರಸ್ವತಿಯ ಕಲ್ಚರ್ ಅದು ಈ ಥರ ಒಂದು ಕಲೆಗೆ, ಒಂದು ಸಂಸ್ಕೃತಿಗೆ ತನ್ನನ್ನು ತಾನೇ ಒಪ್ಪಿಸ್ಕೊಳ್ಳುವಂಥ ಕೆಲಸ ಇದೆಯಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ಎಲ್ಲದಕ್ಕೂ ನಮಗೆ ತ್ಯಾಗರಾಜರು, ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು ಎಲ್ಲ ನಮ್ಮ ಕಣ್ಣಿಗೆ ಬಂದುಬಿಡ್ತಾರೆ. ನವಕೋಟಿ ನಾರಾಯಣ ಹಿಂದಿನ ದಿವಸ ನವಕೋಟಿ ನಾರಾಯಣ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನಿಗೆ ಸಾಲ ಕೊಡ್ತಾ ಇದ್ದವರು ಸೀನಪ್ಪ ನಾಯಕ. ನೆಕ್ಸ್ಟ್ ಡೇ ಉಂಚವರ್ತಿ ಮಧುಕರವರ್ತಿ ಎನ್ನದು ಅದು ಬಲು ಚೆನ್ನದು ಅಂತಾರೆ ಪುರಂದರದಾಸರು. ಏನಿಲ್ಲ, ಝೀರೋ. ಏನು ಜನ ಕೊಟ್ಟರೆ ತೊಗೊಂಬಂದು ಊಟ ಮಾಡೋದು. ನಾನು ಒಬ್ಬನೇ ಊಟ ಮಾಡೋ ಹಾಗಿಲ್ಲ, ಹೀಗೆ ಊಟ ಮಾಡಬೇಕು. ಅಂದರೆ ಇದು ನಮ್ಮ ಸಂಸ್ಕೃತಿ. ಹಾಗೆ ಸರಸ್ವತಿಯ ಬದುಕು ಸಾರ್ಥಕವಾದ ಬದುಕು, ಅರ್ಥಪೂರ್ಣವಾದ ಬದುಕು, ಸಂಗೀತಮಯವಾದ ಬದುಕು, ಜನಸಂಪಾದನೆ ಮಾಡಿದಂಥ ಬದುಕು, ಎಲ್ಲರಲ್ಲೂ ಪ್ರೀತಿ ಸೌಹಾರ್ದವನ್ನು ಸೃಷ್ಟಿ ಮಾಡಿದಂತಹ ಬದುಕು. ಏಕೆಂದರೆ ಸಂಗೀತ ಅಂತ ಇದ್ದಾಗ ಎಲ್ಲ ಒಟ್ಟಿಗೆ ಸೇರಿಸುತ್ತೆ. ಏನಾಗುತ್ತೆ, ಗೋಷ್ಠಿ ಅನ್ನೋದು ಇದೆಯಲ್ಲ, ಅದು ಕಾನ್ಸೆಪ್ಟ್ ತುಂಬ ಒಳ್ಳೆಯದು. ಇಟ್ ಇಸ್ ಗೋಷ್ಠಿ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಅಷ್ಟು ಹಳೆಯದು. ವೇದ ಕಾಲದಿಂದಲೂ ಬಂದಿರುವಂಥದ್ದು ಗೋಷ್ಠಿ ಅನ್ನುವಂಥದ್ದು. ಎಷ್ಟೋ ಜನ ಒಂದು 30 ಜನ ಇದ್ದಾಗ ಒಬ್ರಿಗೊಬ್ರಿಗೆ ಅಲ್ಲೇ ಆಗ್ತಾ ಇರಲ್ಲ, ಇಷ್ಟ ಆಗಲ್ಲ ಒಬ್ರಿಗೊಬ್ರಿಗೆ, ಕೆಲವರು ನೋ ರೀಸನ್. ಆದರೆ ಗೋಷ್ಠಿಯಲ್ಲಿ ಸೇರಿದಾಗ ಹಾಗೆ ಇರೋಕ್ಕಾಗಲ್ಲ. 2 ದಿವಸ ಏನೋ ಅನ್ಕೋತಾರೆ, ನೋಡ್ರಿ ಏನು ಹಾಡೋದಕ್ಕಿಂತ ಬರೀ ವೇಷಭೂಷಣ ಜಾಸ್ತಿ ಅಂತ ತಮಾಷೆ ಮಾಡೋರು ಉಂಟು. ಬರ್ತಾ ಬರ್ತಾ ಹತ್ರಕ್ಕೆ ಬಂದ ಮೇಲೆ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾರು ಈ ವ್ಯಕ್ತಿ, ಈ ಒಂದು ಕೆಲಸ ಏನು, ಇವು ಏನು ಮಾಡ್ತಾ ಇರೋದು ಅರ್ಥೈಸುವಿಕೆ ಬರೋದೇ ಗೋಷ್ಠಿ ಒಳಗೆ. ದಿಸ್ ಈಸ್ ಆಫ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಬೈ ಸರಸ್ವತಿ. ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಬೈ ಸರಸ್ವತಿ. ಅದಕ್ಕೆಂದರೆ ಈ ಥರ ನಾವು ಸಮಾಜವನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಒಂದು ಕಲ್ಚರಲ್ ಸಮಾಜವನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಒಂದು ಸಂಗೀತದ ಸೌಹಾರ್ದದ ಒಂದು ಗೋಷ್ಠಿಯನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಯಾವ ಅಪೇಕ್ಷೆಯೂ ಇಲ್ಲದೆ ನಿಷ್ಕಾಮ ನಿಸ್ವಾರ್ಥವಾಗಿ ದುಡಿದಂತಹ ಸರಸ್ವತಿ ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋದು ನಮಗೆ ಅಂದ್ಕೊಂಡೇ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ನನಗೆ. ಎನಿವೆ, ಇವಾಗ ಹೋಗಾಯ್ತು ಅವಳು. ಯಾಕೆ ನಾವೆಲ್ಲ ಸೇರಿದ್ದೀವಿ, ಅವಳ ಮಾರ್ಗ ಸುಗಮವಾಗಿರಲಿ. ನಾನು ಅಂತ್ಯ ಅನ್ನೋದಿರುತ್ತೆ, ಸರಿ, ನಾವೆಲ್ಲರೂ ನಮಗೆ ಚಿರಶಾಂತಿ ಕೊಡುವ, ನನಗೆ ಪುನಃ ಪುನರ್ಜನ್ಮ ಬೇಡ ನಾ ಅಂದ್ಕೊಳ್ತೀವಿ. ನಾನು ಹೇಳ್ತೀನಿ, ಸರಸ್ವತಿ ಪುನರ್ಜನ್ಮ ಬರಲಿ, ಮತ್ತೆ ನಮ್ಮ ಕುಟುಂಬದಲ್ಲಿ ಹುಟ್ಟಲಿ ನಾನು ಆಸೆ ಪಡ್ತೀನಿ. ಎಲ್ಲರಿಗೂ ನಿಮಗೆ ಮುಕ್ತಿ ಅನ್ನೋದು ಸಿಗ್ಬಿಡೋದಿಲ್ಲ, ಅದು ಗೊತ್ತೂ ಇಲ್ಲ ನಮಗೆ. ವಿ ಡೋಂಟ್ ನೋ ವಾಟ್ ಈಸ್ ಮುಕ್ತಿ. ಅದಕ್ಕೆ ತ್ಯಾಗರಾಜರು ಜೀವನ ಮುಕ್ತಿ ಅಂತ ಹೇಳ್ತಾರೆ. ಜೀವ ಇರುವಾಗಲೇ ಈ ಒಂದು ಅಧ್ಯಾತ್ಮದ ಚಿಂತನೆಯಲ್ಲಿ ಇರ್ತೀವಲ್ಲ, ಆ ಮುಕ್ತಿ ಸಿಗಬೇಕು. ಆ ಮುಕ್ತಿಯ ಆ ಸ್ಥಾನ ಹೇಗಿರುತ್ತೆ ಅಂದರೆ, ಅಲ್ಲಿ ಏನೂ ಬೇಕಾಗಲ್ಲ, ಎಲ್ಲರೂ ಸಮಾನರು, ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಯಾವ ಸಂಕಲ್ಪವೂ ಇಲ್ಲ, ಎಲ್ಲವೂ ಒಂದೇ. ಅವನ ಅಧೀನದಲ್ಲಿ ಕೆಲಸ ಮಾಡುವ ಸೇವಕರು ಅನ್ನೋ ಭಾವವನ್ನು ಸೃಷ್ಟಿ ಮಾಡೋದೇ ಸಂಗೀತದ ಒಂದು ಸಿದ್ಧಾಂತ. ಹಾಗಾಗಿ ಬದುಕಿನಲ್ಲಿ ಸರಸ್ವತಿ ಸಂಗೀತ ಸಿದ್ಧಾಂತವನ್ನು ಅರ್ಥೈಸಿಕೊಂಡು ಅರ್ಥಪೂರ್ಣವಾಗಿ ಬದುಕನ್ನು ನಡೆಸಿ, ಇವತ್ತು ನಾವೆಲ್ಲ ಗ್ಯಾಪ್ಸ್ಕೊಳ್ಳೋ ಹಾಗೆ, ಅಂದರೆ ಪಾಸಿಟಿವ್ ಆಗಿ ಗ್ಯಾಪ್ಸ್ಕೊಳ್ಳೋ ಹಾಗೆ ಅವಳು ಬದುಕನ್ನು ನಡೆಸಿದವಳು. ಬೇಕಾಷ್ಟು ಜನ ಇರ್ತಾರೆ,
ಅವ್ರು ಹೋದ್ಮೇಲೆ ಹೌದಾ ನಾನು ನೆನ್ನೆ ತಾನೇ 10,000 ರೂಪಾಯಿ ಕೊಡೋದಲ್ಲ ಮತ್ತೆ ಕೊಡಲೇ ಇಲ್ಲ ವಾಪಸ್ಸು. ಹಾಗೂ ಜ್ಞಾಪಿಸ್ಕೋತೀವಿ. ಜ್ಞಾಪಿಸ್ಕೊಳ್ಳೋದು ಹೇಗೆ ಜ್ಞಾಪಿಸ್ಕೊಳ್ಬೇಕು? ಸರಸ್ವತಿ ಹೀಗೆ ಜ್ಞಾಪಿಸ್ಕೊಳ್ಳೋದು. ನೋಡಿ ಎಷ್ಟು ಜನ ಒಂದು ಹಾಡಿದ್ರು, ಎಷ್ಟು ಜನ ಪ್ರೀತಿಯಾಗಿ ಮಾತಾಡಿದ್ರು, ಎಷ್ಟು ಜನ ಒಳ್ಳೇದು ಮಾತಾಡಿದ್ರು. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಲೀಡ್ ಅವರ್ ಲೈಫ್. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕಾಯಿತು. ನಾನು ಸ್ವಲ್ಪ ಲೇಟಾಗಿ ಬಂದೆ. ನಮ್ಮ ಹಳೆಯ ಸ್ನೇಹಿತರನ್ನ ನೋಡಿದಾಗ ಮುರಾಜಮೂರ್ತಿ ಆಗ್ಬೋದು, ಮಿಕ್ಕ ಸ್ನೇಹಿತರೆಲ್ಲ ನೋಡಿದಾಗಾಯಿತು. ನರಸಿಂಹಮೂರ್ತಿ ಮತ್ತು ಅಭಿಷೇಕ್ ಮತ್ತು ಮಿಸಸ್ ಅಭಿಷೇಕ್ ಭಾಳ ಪ್ರೀತಿಯಾದಗಳಿಂದ ಮತ್ತು ಇಡೀ ನಮ್ಮ ರಾಮು, ಶ್ರೀಕಂಠು, ಲಲಿತು ಇತ್ಯಾದಿ ಎಲ್ಲ ಕುಟುಂಬವೂ ಸಹ ಅಷ್ಟೇ ಪ್ರೀತಿಯಾದರ ಭಕ್ತಿಗಳಿಂದ ಏನು ಮಾಡಬಹುದು ಅದನ್ನೆಲ್ಲ ಸರ್ವ ರೀತಿಯಲ್ಲೂ ಅದನ್ನು ನಿರ್ವಹಣೆ ಮಾಡಿ ಅವಳ ಚಿರಶಾಂತಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವಳಿಗೆ ಶಾಂತಿ ಸಿಗಲಿ. ಮತ್ತೆ ಸರಸ್ವತಿ ವ್ಯಕ್ತಿ ಬಂದರು.